ಒಬ್ಬ ಟಾಪರ್ ವಿದ್ಯಾರ್ಥಿಗೂ ಕಡಿಮೆ ಅಂಕ ಗಳಿಸ್ತಿರ್ತಕ್ಕಂಥ ವಿದ್ಯಾರ್ಥಿಗೂ ಅಂಥದ್ದು ವ್ಯತ್ಯಾಸ, ಮಹಾನ್ ವ್ಯತ್ಯಾಸ ಏನಿದೆ? ಎಷ್ಟೋ ಜನ ಪೇರೆಂಟ್ಸು ನಮ್ಮ ಮಗು ಯಾಕೆ ಹಿಂದೆ ಉಳಿತಾ ಇದೆ, ನಾವಂಥದ್ದೇನು ಕಡಿಮೆ ಮಾಡಿದ್ದೀವಿ ಅಂತ ಭಾಳ ಕನ್ಫ್ಯೂಷನಲ್ಲಿ, ಟೆನ್ಷನಲ್ಲಿ ಇರ್ತಾರೆ. ಸ್ನೇಹಿತರೆ, ಕಡಿಮೆ ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಗೆ ಗೊತ್ತಾಗದೆ ಕೆಲವೊಂದು ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅವುಗಳು ಏನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಆ ತಪ್ಪುಗಳಿಗೆ ಕೆಲವೊಂದು ತುಂಬ ಸುಲಭವಾದ ಆದರೆ ಬಹಳ ಪರಿಣಾಮಕಾರಿಯಾದಂತಹ ಉಪಾಯಗಳನ್ನು ಕೂಡ ಅದ್ರ ಜೊತೆಲೇ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಇದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಬಹಳ ದೊಡ್ಡ ಕೊರತೆ ಅಂದರೆ ಅದು ಸಮಯದ ಕೊರತೆ. ಇವತ್ತು ಶಿಕ್ಷಣ ಹೇಗಾಗಿದೆ ಅಂದರೆ ಓದಬೇಕು, ಎಕ್ಸಾಮ್ ಬರೀಬೇಕು, ರ್ಯಾಂಕ್ ತಗೋಬೇಕು, CET, ನೀಟು, ಮೆಡಿಕಲ್ಲು, ಇಂಜಿನಿಯರಿಂಗು, ಹಬ್ಬ ಟೆನ್ಷನ್ನು. ಮಕ್ಳಿಗೊಂಥರ ಟೆನ್ಷನ್ನು, ಪೋಷಕರಿಗೆ ಇನ್ನೊಂಥರ ಟೆನ್ಷನ್. ಇವತ್ತಿನ ಶಿಕ್ಷಣದಲ್ಲಿ ಹೋರಾಟ ಖಂಡಿತ ಅನಿವಾರ್ಯ. ಆದರೆ ಎಲ್ರಿಗೂ ಸಮಾನವಾಗಿ ಹೋರಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಈಕ್ವಲ್ ಆಗಿ ರ್ಯಾಂಕ್ ತೊಗೊಳಕ್ಕಾಗಲ್ಲ. ಹಾಗಂತ ನೀವೇನಾದರೂ ಒಬ್ಬ ಟಾಪರ್ನ ಹೋಗಿ ಕೇಳಿ, ನಿನ್ನ ಸೀಕ್ರೆಟ್ ಏನು ಅಂದರೆ ಅವ್ನು ನನಗೆ ಗೊತ್ತಿಲ್ಲ ಅಂತಾನೆ, ಅಥವಾ ನಾನೇನಂತದ್ದಿಲ್ಲ, ನಾರ್ಮಲ್ ಓದ್ತಿದ್ದೀನಿ ಅಂತಾನೆ. ಅವನು ಗೊತ್ತಿಲ್ಲದಲೇ ಅವನು ಟಾಪರ್ ಆಗಲಿಕ್ಕೆ ಕೆಲವೊಂದು ಉತ್ತಮವಾದ ಅಭ್ಯಾಸಗಳನ್ನು ಅಳವಡಿಸ್ಕೊಂಡಿರ್ತಾನೆ. ತಪ್ಪಿಲ್ಲ ಬಿಡಿ, ನಾವು ಅದನ್ನು ನಾವೇ ಹುಡುಕೊಂಡು ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಫೋಕಸ್. ಏನಿದು ಫೋಕಸ್ ಅಂದರೆ ಕಾನ್ಸಂಟ್ರೇಷನ್ ಅಂತ, ಗಮನ ಕೊಡೋದು, ಏಕಾಗ್ರತೆ ಕೊಡೋದು. ಹಾಗಂದ್ರೆ ಏನು ಅಂದರೆ ಒಂದೇ ಜಾಗದಲ್ಲಿ ಸುಮಾರು ಹೊತ್ತು ಕೂರೋದು. ಬರೀ ಕುಂತ್ಬಿಟ್ರಾಗತ್ತಾ? ಆದರೆ ಆ ಸುಮಾರು ಹೊತ್ತು ನೀವೇನು ಕೂರ್ತೀರಾ ಆವಾಗ ಬೇರೆ ಎಲ್ಲ ಅಡಚಣೆಗಳಿಂದ ನಿಮ್ಮನ್ನು ನೀವು ದೂರ ಇಟ್ಕೋಬೇಕಾಗತ್ತೆ. ಒಂದೇ ಯೋಚನೆ, ಒಂದೇ ಟಾಸ್ಕ್, ಒಂದೇ ಕೆಲಸ. ಒಂದು ಪುಸ್ತಕ ತೆಗೆದು ನೀವು ಓದ್ತಾ ಇದ್ರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಓದಿನ ಕಡೆ ನಿಮ್ಮ ಗಮನವನ್ನು ಇಡೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು 4 ಗಂಟೆಗಳ ಜರ್ನಿ ಇರುತ್ತೆ. ಕಾರಿನ ಹಿಂದಿನ ಸೀಟಲ್ಲಿ ನೀವು ಕುತ್ಕೊತೀರಾ. ಜರ್ನಿ ಸ್ಟಾರ್ಟ್ ಆದಾಗ ಏನು ಮಾಡ್ತೀರಾ? ಕಿಟಕಿನಲ್ಲಿ ಹೊರಗಡೆ ಇದನ್ನೆಲ್ಲ ನೋಡ್ತಾ ಹೋಗ್ತೀರಾ. ಎಷ್ಟೊತ್ತು ನೋಡ್ತೀರಾ? 4 ಅವರು ನೋಡ್ತೀರಾ? ಆಗಲ್ಲ. ಸ್ವಲ್ಪ ಹೊತ್ತಿಗೆ ಬೋರ್ ಹೊಡಿಯುತ್ತೆ. ಹಾಡುಗಳ ಕಡೆ ಗಮನ ಹೋಗುತ್ತೆ. ಅದೂ ಎಷ್ಟೊತ್ತು? ಸ್ವಲ್ಪ ಹೊತ್ತು. ಮುಂದೆ ನಿದ್ದೆನೇ ಮಾಡಿಬಿಡ್ತೀರಾ. ಅದೂ ನಿದ್ದೆ ಮಾಡಿದ್ಮೇಲೆ ಡ್ರೈವರ್ಗೆ ಹೇಳ್ತೀರಾ, ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕಪ್ಪ, ಒಂಚೂರು ಟೀ ಕಾಫಿ ಕುಡ್ಕೊಳ್ಳೋಣ ಅಂತ. ಅಂದರೆ ಎಷ್ಟು ಬೋರ್ ಆದಂಗೆ ಅನಿಸ್ತಾ ಇದೆ ನಿಮಗೆ 4 ಗಂಟೆಗಳ ಜರ್ನಿ. ಅದೇ ನೀವು ಇದೇ ಜರ್ನಿನಲ್ಲಿ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಾಗ ಎಷ್ಟು ಏಕಾಗ್ರತೆಯಿಂದ ಇರಬೇಕಾಗತ್ತೆ. ರಸ್ತೆ ಕಡೆ ಗಮನ ಕೊಡಬೇಕಾಗತ್ತೆ. ಒಂದು ವಾಹನ ಚಾಲನೆ ಮಾಡಬೇಕಾದ್ರೆ ಎಷ್ಟು ಬಹಳವಾದ ಏಕಾಗ್ರತೆ, 4 ಗಂಟೆಗಳ ಕಾಲ ಬೇಕಾಗತ್ತಲ್ವಾ? ಇದೇ ನೋಡಿ ಫೋಕಸ್ ಅಂದರೆ. ನಿಮ್ಮ ಕೆರಿಯರ್ ಸ್ಟಾರ್ಟ್ ಆದಾಗ ಅಂದರೆ ವರ್ಷದ ಮೊದಲನೇ ಭಾಗದಲ್ಲಿ ಕಾರಿನ ಹಿಂದಿನ ಸೀಟಲ್ಲಿ ಕೂತ್ಕೊಂಡಿರೋ ಥರ ಲೆಥಾರ್ಜಿಕ್ ಆಗಿ ಓದ್ಬಿಟ್ಟು ಕಾಲ ಕಳೆದ್ಬಿಟ್ರೆ, ಇನ್ನೇನು ಎಕ್ಸಾಮ್ ಹತ್ರ ಬಂದಾಗ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಿರೋ ಥರ ಏಕಾಗ್ರತೆಯನ್ನು ಸಾಧಿಸೋಕ್ಕೆ ಹೋದರೆ ಆಗಲ್ಲ. ಏಕಾಗ್ರತೆ ಅನ್ನೋದು ಒಂದು ಆ್ಯಕ್ಟ್ ಅಲ್ಲ, ಅದೊಂದು ಕಾರ್ಯ ಅಲ್ಲ, ಅದೊಂದು ಹ್ಯಾಬಿಟ್ ಆಗಬೇಕು, ಅದೊಂದು ಹವ್ಯಾಸ ಆಗಬೇಕು. ಅದು ಹೇಗೆ ಬರಬೇಕು? ಅದನ್ನು ಪ್ರಾಕ್ಟೀಸ್ ಮಾಡಿ ಬರೆಸ್ಕೋಬೇಕು. ಈ ಫೋಕಸನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ 3 ಈಸಿ ಮೆಥಡ್ ಹೇಳ್ತೀನಿ. ಒಂದು, ಓದೋಕ್ಕೆ ಪ್ರಾರಂಭಿಸಿ. ಇಮ್ಮಿಡಿಯೇಟ್ ನಿಮ್ಮ ಡಿಸ್ಟ್ರಾಕ್ಷನ್ ಅನಿಸ್ತಾ ಬಿಟ್ಬಿಡಿ. ಒಂದು ಸಣ್ಣ ಬ್ರೇಕ್ ತೊಗೊಳ್ಳಿ. ಬ್ರೇಕಲ್ಲಿ ಮೊಬೈಲ್ ನೋಡಬೇಡಿ, TV ನೋಡಬೇಡಿ. ಸಣ್ಣ ಬ್ರೇಕು. ಆ ಕಡೆ ಈ ಕಡೆ ನೋಡಿ, ಸ್ವಲ್ಪ ಕೈಕಾಲು ಆಡಿಸಿ, ಮರೀರಿ, ನೀರು ಕುಡೀರಿ, ಕೈಕಾಲು ಎಲ್ಲ ಆಡಿಸ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ, ಮತ್ತೆ ಓದಿ. ಮತ್ತೆ ಡಿಸ್ಟ್ರಾಕ್ಷನ್ ಅನಿಸ್ತಾ ಮತ್ತೆ ಬ್ರೇಕ್ ತೊಗೊಳ್ಳಿ. ಈ ಥರ ಮಾಡ್ತಾ ಬನ್ನಿ. ಆದರೆ ನಿಮ್ಮ ಡಿಸ್ಟ್ರಾಕ್ಷನ್ ಆಗುವ ಸಮಯನ ಕಮ್ಮಿ ಮಾಡ್ತಾ ಬನ್ನಿ. ಸ್ಟಡಿ ಟೈಮ್ನ ಜಾಸ್ತಿ ಮಾಡ್ತಾ ಬನ್ನಿ. ಇದು ಒಂದು. ಎರಡನೇದು ಟೈಮರ್ ಮೆಥಡ್ ಅಂತ ಕರೀತಾರೆ. ಇದು ತುಂಬ ಫೇಮಸ್ಸು. 5 ನಿಮಿಷಗಳ ಕಾಲ, 10 ನಿಮಿಷಗಳ ಕಾಲ, 20 ನಿಮಿಷಗಳ ಕಾಲದ ಟೈಮರನ್ನು ಇಟ್ಕೊಂಡು ಅಷ್ಟು ನಿಮಿಷಗಳ ಕಾಲ ನೀವು ಏಕಾಗ್ರತೆ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಬನ್ನಿ. ಚಿಕ್ಕ ಚಿಕ್ಕ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡೋಗಿ. ನೀವು 5 ನಿಮಿಷಗಳ ಕಾಲ ಇಟ್ಕೊಂಡು ನೀವು ಸಕ್ಸಸ್ಫುಲ್ ಆಗಿ 5 ನಿಮಿಷ ಎಲ್ಲೂ ಡಿಸ್ಟರ್ಬ್ ಆಗ್ದಂಗೆ ಓದಿದ್ರೆ ನಿಮ್ಮನ್ನು ನೀವು ಖುಷಿ ಪಡಿ. ಇದರಿಂದ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಕೊನೆಯದು, ಏಕಾಗ್ರತೆಯನ್ನು ಇಂಪ್ರೂವ್ ಮಾಡಲಿಕ್ಕೆ 52/17 ಅಂದರೆ 52/17 ರೂಲ್ಸ್ ಅಂತಾರೆ. ಅಂದರೆ 52 ನಿಮಿಷಗಳ ಕಾಲ ಏಕಾಗ್ರತೆಯಿಂದ ಓದೋದು, 17 ನಿಮಿಷಗಳ ಕಾಲ ಬ್ರೇಕ್ ತೊಗೊಳ್ಳೋದು. ಇಲ್ಲಿಗೆ ರೀಚ್ ಆಗಬೇಕು ಅಂದರೆ ಒಂದೇ ಸರಿ ನೀವು 52 ನಿಮಿಷಗಳ ಕಾಲ ಹೋಗೋಕ್ಕಾಗಲ್ಲ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡ್ಕೊತಾ ಹೋಗಿ. ಮುಂದಿನ ಪಾಯಿಂಟು, ಪ್ಯಾಷನನ್ನು ಡೆವಲಪ್ ಮಾಡೋದು. ಹೌದು, ಸ್ಟಡಿಯ ಪ್ಯಾಷನ್ ಆಫ್ ಅಚೀವ್ಮೆಂಟ್, ಪ್ಯಾಷನ್ ಆಫ್ ಮಾರ್ಕ್ ಸ್ಕೋರಿಂಗ್, ರ್ಯಾಂಕ್. ನಿಮ್ಮ ಸರೌಂಡಿಂಗಲ್ಲಿರ್ತಕ್ಕಂಥ ಟಾಪರ್ಗಳ ಮೇಲೆ ಒಂದು ಕಣ್ಣಿಡಿ. ನಿಮ್ಮ ಮನಸ್ಸಲ್ಲೇ ನೀವು ಚಾಲೆಂಜ್ ತೊಗೊಳ್ಳಿ, ಆ ಪ್ಯಾಷನ್ ಬೆಳೆಸ್ಕೊಳ್ಳಿ, ಕಮಿಟ್ಮೆಂಟ್ ಇಟ್ಕೊಳ್ಳಿ. ಆಗ ಖಂಡಿತ ನೀವು ಓದಿನಲ್ಲಿ ಮುಂದೆ ಬರ್ತೀರಾ. ಆದರೆ ಈ ಪ್ಯಾಷನ್ನು, ಕಮಿಟ್ಮೆಂಟಲ್ಲಿ ಒಂದು ಹೆಲ್ತಿ ಫೈಟ್ ಇರಲಿ, ಹೆಲ್ತಿ ಚಾಲೆಂಜ್ ಇರಲಿ, ಹಠ ಇರಲಿ. ನೆಕ್ಸ್ಟ್ನೇದು
ಡಿಸ್ಟರ್ಬೆನ್ಸ್ ಮತ್ತು ಡಿಸ್ಟ್ರಾಕ್ಷನ್ಸ್ನ ಕಮ್ಮಿ ಮಾಡೋದು. ನಿಮಗೆ ಓದುವ ಜಾಗದಲ್ಲಿ ಅಥವಾ ಓದುವ ಸಮಯದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಆದಷ್ಟು ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿದು ಅದನ್ನು ದೂರ ಮಾಡ್ತಾ ಬನ್ನಿ. ಡಿಸ್ಟ್ರಾಕ್ಷನ್ ಯಾವಾಗಲೂ ನಿಮ್ಮ ಡೈರೆಕ್ಷನನ್ನು ಹೊಡೆದಾಕತ್ತೆ. ಅವುಗಳಿಂದ ದೂರ ಆಗ್ತಾ ಬನ್ನಿ, ಚಿಕ್ಕದಾದ್ರೂ. ಎಸ್ಪೆಷಲಿ ನೀವು ಸೋಷಿಯಲ್ ಮೀಡಿಯಾ, ಟಿ ವಿ, ಮೊಬೈಲು, ರೀಲ್ಸು, ಶಾರ್ಟ್ಸು ಎಲ್ಲದರಿಂದ ದೂರ ಆಗಬೇಕು. ಆಗ ಮಾತ್ರ ನಿಮ್ಮ ಬ್ರೈನಲ್ಲಿ ಡೋಪಮಿನ್ ಕಮ್ಮಿ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಡೇ ಡ್ರೀಮಿಂಗ್. ತುಂಬ ಜನಕ್ಕೆ ಇದು ಗೊತ್ತಾಗಿರಲ್ಲ. ಏನಂದರೆ ನೀವು ಓದಕ್ಕೆ ಕೂತ್ಕೊಂಡಾಗ ಸ್ಲೋಲಿ ನಿಧಾನವಾಗಿ ನಿಮ್ಮ ಮನಸ್ಸು ಎಲ್ಲೋ ಹಗಲು ಕನಸು ಕಾಣೋಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ನಿಮ್ಮ ಕಂಟ್ರೋಲೇ ಇರಲ್ಲ. ಏನೋ ಒಂದು ಯೋಚನೆ ಹಗಲು ಕನಸಿನ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓದಿನ ಕಡೆ ಗಮನ ಹೊರಟೋಗುತ್ತೆ. ಕುತ್ಕೊಂಡಿರ್ತೀರಾ, ಓದ್ತಾ ಇರ್ತೀರಾ, ಬಟ್ ಮೈಂಡ್ ಬೇರೆ ಏನನ್ನು ಯೋಚನೆ ಮಾಡ್ತಿರುತ್ತೆ. ಇದು ಎಲ್ಲರೂ ಫೇಸ್ ಮಾಡ್ತಾರೆ. ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು? ನೀವು ಪಕ್ಕದಲ್ಲಿ ಒಂದು ನೋಟ್ಬುಕ್ ಇಟ್ಕೊಳ್ಳಿ. ನಿಮ್ಮ ಓದಿನ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಹಗಲುಕನಸು ರೀತಿಯಾಗಿ ಒಂದು ಥಾಟ್ ಬಂದರೆ ಅದನ್ನ ತಕ್ಷಣ ನೋಟ್ಬುಕ್ಕಲ್ಲಿ ಬರೆದ್ಬಿಡಿ, ಮತ್ತೆ ಅದು ಬರಲ್ಲ. ರೈಟ್ ಡೌನ್, ಇಮ್ಮಿಡಿಯೇಟಾಗಿ ಆ ಡೇ ಡ್ರೀಮಿಂಗ್ ಥಾಟ್ಗಳನ್ನು ಬರ್ತಾ ಹೋಗಿ ಅದನ್ನು ಸೈಡಲ್ಲಿ ಇಟ್ಬಿಡಿ. ಆಮೇಲೆ ಮಾಡ್ಕೊಂಡ್ರಾಯ್ತವನ್ನ. ಆಗ ನಿಮಗೆ ನಿಧಾನವಾಗಿ ಡೇ ಡ್ರೀಮಿಂಗ್ ಕಮ್ಮಿ ಆಗುತ್ತೆ. ಆಮೇಲೆ ಡಿಸ್ಟ್ರಾಕ್ಷನ್ ಫ್ರೀ ಸ್ಟಡಿ ಏರಿಯಾ ಅಂದರೆ ನಿಮ್ಮ ಓದುವ ಜಾಗವನ್ನು ಗೊಂದಲಗಳಿಂದ ಮುಕ್ತವಾಗಿಟ್ಕೊಳ್ಳಿ. ತುಂಬ ಡಿಸ್ಟ್ರಾಕ್ಷನ್ ಇಟ್ಕೊಬೇಡಿ. ನಿಮ್ಮ ಫೇವ್ರೇಟ್ ಫುಟ್ಬಾಲ್ ಪ್ಲೇಯರ್ದೋ, ಫಿಲ್ಮ್ ಆ್ಯಕ್ಟ್ರದೋ ಯಾವುದೋ ಒಂದು ವಸ್ತುಗಳನ್ನು ಅಥವಾ ನೀವು ಯಾವುದೋ ಒಂದು ಗೆದ್ದಿದ್ದು, ನಿಮಗೇನೋ ಒಂದು ಗಿಫ್ಟ್ ಬಂದಿದ್ದು, ಇದನ್ನೆಲ್ಲ ಇಟ್ಕೋಬೇಡಿ. ಆದಷ್ಟು ಅದನ್ನು ದೂರ ಇಟ್ಟಿರಿ ಈ ಎಕ್ಸಾಮ್ಸ್ ಮುಗಿಯೋವರೆಗೂ. ಆಮೇಲೆ ಆದಷ್ಟು ಐಷಾರಾಮಿಯನ್ನು ಕಮ್ಮಿ ಮಾಡಿ. ಯಾವಾಗ ನಿಮಗೆ ಐಷಾರಾಮಿ ಇರುತ್ತೆ, ಕೂತ್ಕೊಳ್ಳೋಕ್ಕೆ ತುಂಬ ಸಾಫ್ಟಾಗಿರೋ ಚೇರು ಎಲ್ಲ ಇರುತ್ತೆ, ಆಗ ಲೇಜಿನೆಸ್ ಬರುತ್ತೆ. ಆದಷ್ಟು ಕಡಿಮೆ ಮಾಡಿ. ಆಮೇಲೆ ಹಿಂದೆ ಎಲ್ಲ ನಾವು ನೋಡಿದ್ದೀವಿ, ನಾವೆಲ್ಲ ಓದ್ತಾ ಇದ್ದಾಗ ದೀಪದ ಬುಟ್ಟಿ ಇಡ್ತಿದ್ವಿ. ಆ ದೀಪದ ಬುಟ್ಟಿ ಮಧ್ಯೆ ಇಟ್ಬಿಟ್ಟು ಸುತ್ತ ನಾವೆಲ್ಲ ಕೂತ್ಕೊಂಡು ಓದ್ತಾ ಇದ್ವಿ. ಆ ಬೆಳಕು ಕೇವಲ ನಮ್ಮ ಪುಸ್ತಕ ಹಾಗೂ ನಮ್ಮ ಮೇಲೆ ಮಾತ್ರ ಬೀಳ್ತಾ ಇತ್ತು. ನಾವು ಹಿಂದೆ ತಿರುಗಿದ್ರೆ ಎಲ್ಲ ಕತ್ಲೆ. ನಮ್ಗೆ ಯಾವುದೇ ಡಿಸ್ಟರ್ಬೆನ್ಸೇ ಇರ್ತಿರ್ಲಿಲ್ಲ, ಡಿಸ್ಟ್ರಾಕ್ಷನ್ನೇ ಇರ್ತಿರ್ಲಿಲ್ಲ. ಅಕಸ್ಮಾತ್ ನಾವೇನಾದರೂ ಹಿಂದೆ ಮುಂದೆ ತಿರ್ಗಿ ಆ ಕಡೆ ಈ ಕಡೆ ಆಡಿದ್ರೆ ಅಲ್ಲೇ ಇದ್ದಂಥ ನಮ್ಮ ಪೇರೆಂಟ್ಸ್ಗಳಿಗೆ ಗೊತ್ತಾಗ್ಬಿಡ್ತಿತ್ತು. ಹೆಂಗೆ ಗೊತ್ತಾಗ್ತಿತ್ತು ಗೊತ್ತಾ? ನಮ್ಮ ನೆರಳಿಂದ ಗೊತ್ತಾಗ್ತಿತ್ತು ಅವ್ರಿಗೆ. ಸೊ ಅದರಿಂದ ಡಿಸ್ಟ್ರಾಕ್ಷನ್ ಫ್ರೀ ಒಂದು ಓದುವ ಜಾಗಗಳನ್ನು ಮಾಡ್ಕೊಳ್ಳಿ. ಆಮೇಲೆ ಓದಲಿಕ್ಕೆ ಒಂದು ಕಾಮನ್ ಪ್ಲೇಸ್ ಇಟ್ಕೊಳ್ಳಿ, ಒಂದು ಕಾಮನ್ ಸ್ಟಡಿ ಏರಿಯಾ ಇರಲಿ. ಅಗ್ಲಗ್ಲ ಬದಲಾಯಿಸಬೇಡಿ. ಆಮೇಲೆ ಹಾಸಿಗೆ ಮೇಲೆ ಓದೋದನ್ನು ಮೊದಲು ಅವಾಯ್ಡ್ ಮಾಡಿ. ನೀವು ಹಾಸಿಗೆ ಮೇಲೆ ಹೋದ ತಕ್ಷಣ ನಿಮ್ಮ ಬ್ರೈನಲ್ಲಿ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ ನಿದ್ದೆ ಮಾಡಬೇಕು ಅಂತ. ಸ್ಟಡಿ ಏರಿಯಾಗೆ ಹೋದ ತಕ್ಷಣ ನಿಮ್ಮ ಬ್ರೈನ್ ಪ್ರೋಗ್ರಾಮ್ ಆಗಬೇಕು, ಈಗ ನಾನು ಓದಬೇಕು ಅಂತ. ಆ ರೀತಿಯ ಜಾಗಗಳನ್ನು ಮಾಡ್ಕೊಳ್ಳಿ. ಆಮೇಲೆ ಈಗ ಒಂದು ಪಾಯಿಂಟ್ ಹೇಳ್ತೀನಿ, ಇದು ತುಂಬ ಪ್ರಮುಖವಾದದ್ದು. ಪ್ರಯತ್ನಿಸಿ 10 ನಿಮಿಷಗಳ ಕಾಲ ಒಂದು ಪುಸ್ತಕದ ಜೊತೆ ಏಕಾಂತವಾಗಿ ಕಾಲ ಕಳೆಯೋದನ್ನು ನೀವು ರೂಢಿಸ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಪುಸ್ತಕದ ಜೊತೆನೇ ಕಾಲ ಕಳೀರಿ. ಈ ಪ್ರಾಕ್ಟೀಸ್ ನಿಮ್ಮನ್ನು ತುಂಬ ದೊಡ್ಡ ಲೆವೆಲ್ಗೆ ತೊಗೊಂಡೋಗುತ್ತೆ. ನಿಮ್ಮ ಫೋಕಸನ್ನು, ನಿಮ್ಮ ಕಾನ್ಸಂಟ್ರೇಷನ್ನ, ಓದುವ ಸಮಯವನ್ನು ಇಂಪ್ರೂವ್ ಮಾಡುತ್ತೆ. ಆಮೇಲೆ ಮುಂದಿನದ್ದು ಫಿಟ್ನೆಸ್, ದೈಹಿಕ ಚಟುವಟಿಕೆ. ಇದು ಅತಿ ಮುಖ್ಯವಾಗಿ ಬೇಕಾಗಿರೋದು. ಓದೋದು ಅಂದರೆ ಬರೀ ಕುತ್ಕೊಂಡು ಓದ್ತಾನೆ ಇದ್ದರೆ ಅವನು ಉದ್ಧಾರ ಆಗಲ್ಲ. ಯಾಕೆಂದರೆ ದೈಹಿಕವಾಗಿ ಕೂಡ ಆ್ಯಕ್ಟಿವ್ ಆಗಿರ್ಬೇಕಾಗತ್ತೆ. ನಾವು ಹಿಂದೆ ಎಲ್ಲ ಶಾಲೆ ಬಿಟ್ಟ ತಕ್ಷಣ ಸಾಯಂಕಾಲ ನಾವೆಲ್ಲ ಆಟ ಆಡಕ್ಕೆ ಹೋಗ್ತಿದ್ವಿ. ಆಟ ಮುಗಿದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ಪಾಠಕ್ಕೆ ಕೂತ್ಕೋತಾ ಇದ್ವಿ. ಶಾಲೆಯಲ್ಲೂ ಅಷ್ಟೇ ನಮಗೆ ದೈಹಿಕ ಶಿಕ್ಷಣ ಇತ್ತು, ಕಂಪಲ್ಸರಿ ಪಿ ಟಿ ಇತ್ತು. ಇವತ್ತು ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಅನ್ನೋದು ಇಲ್ಲವೇ ಇಲ್ಲ, ಬರೀ ಪುಸ್ತಕ. ಇದರಿಂದ ಕೂಡ ಮಕ್ಕಳಿಗೆ ತುಂಬ ದೊಡ್ಡ ಹೊಡೆತ ಬೀಳ್ತಾ ಇದೆ. ನಮ್ಮ ಮನಸ್ಸು ಪ್ರಶಾಂತವಾಗಿ ಏಕಾಗ್ರತೆಯಿಂದ ಇರೋಕ್ಕೆ ನಮ್ಮ ದೇಹ ಕೂಡ ದೈಹಿಕವಾಗಿ ಕೂಡ ಅಷ್ಟೇ ಪೂರಕವಾಗಿ ಇರಬೇಕಾಗತ್ತೆ. ಆ್ಯಕ್ಟಿವ್ನೆಸ್ ಎರಡೂ ಬೇಕಾಗಿದೆ. ನಂತರ ಈಟಿಂಗ್ ಹ್ಯಾಬಿಟ್ಸ್, ಒಳ್ಳೆ ಊಟಗಳನ್ನು ಮಾಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಊಟ ನಿಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ. ನಿಮ್ಮ ಆರೋಗ್ಯ, ದೈಹಿಕ ಆರೋಗ್ಯ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕೂಡ ನಿರ್ಧರಿಸುತ್ತೆ. ಆದಷ್ಟು ಡಯಟಲ್ಲಿರಿ ಅಂದ ತಕ್ಷಣ ವೆಯ್ಟ್ ಲಾಸ್ ಡಯಟ್ ಅಂತ ಏನಿಲ್ಲ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಓದೋಕೆ ಕೂತ್ಕೊಳ್ಳೋದು, ಹೊಟ್ಟೆ ಬಿರಿಯ ತಿಂದ್ಬಿಡೋದು, ಇವೆಲ್ಲ ಮಾಡಬೇಡಿ. ಆದಷ್ಟು ಒಳ್ಳೆ ಫುಡ್ಡು, ವೆಜಿಟೇಬಲ್ಸ್ ಫುಡ್ಡು, ನಾನ್ ವೆಜ್ ತಿಂದ್ರೂ ಕಂಟ್ರೋಲಲ್ಲಿರಬೇಕು. ನೆಕ್ಸ್ಟು ಕೊನೆಯದು ಟ್ರೈನ್ ಯುವರ್ ಬ್ರೈನ್. ನೋಡಿ ಸ್ನೇಹಿತರೆ, ಈಗ ನಾನು ಇಲ್ಲಿವರೆಗೂ ಹೇಳ್ಕೊಂಬಂದಿರೋ ಎಲ್ಲ ಪಾಯಿಂಟ್ಗಳು ನೀವು ಪ್ರಯತ್ನಿಸ್ಬೋದು. ಇದೆಲ್ಲದಕ್ಕೂ ಪ್ರಮುಖವಾಗಿ ನಿಮ್ಮ ಬ್ರೈನ್ ನಿಮಗೆ ಸಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ಆ ಬ್ರೈನ್ ಮಸಲ್ನ ನೀವು ಸ್ಟ್ರಾಂಗ್ ಮಾಡಬೇಕು. ದೇಹದ ಮಸಲ್ ಸ್ಟ್ರಾಂಗ್ ಮಾಡಬೇಕು ಅಂದರೆ ಜಿಮ್ಗೆ ಹೋಗ್ತೀರಾ, ವೆಯ್ಟ್ ಎತ್ತುತ್ತೀರಾ, ಏನೋ ಎಕ್ಸಸೈಸ್ ಮಾಡ್ತೀರಾ. ಬ್ರೈನ್ ಮಸಲ್ ಹೆಂಗೆ ಸ್ಟ್ರಾಂಗ್ ಮಾಡೋದು? ಅದಕ್ಕೆ ಬ್ರೀತಿಂಗ್ ಮೆಡಿಟೇಷನ್ ಮಾಡಿ. ಇದು ತುಂಬ ಎಫೆಕ್ಟಿವ್ ಆಗಿದೆ.
ಈ ಬ್ರೀತಿಂಗ್ ಮೆಡಿಟೇಷನ್ನಲ್ಲಿ ನೀವು ಬ್ರೀತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋದರೆ ವಾಪಸ್ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ತರೋದು. ಈ ರೀತಿ ಮಾಡ್ತಾ 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 ನಿಮ್ಮ ತಲೆಯಲ್ಲಿ ಗೊಂದಲಗಳು ಕಮ್ಮಿ ಆಗುತ್ತೆ, ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಕಮ್ಮಿ ಸಮಯದಲ್ಲಿ ಹೆಚ್ಚಿನ ಓದನ್ನು ನೀವು ಓದ್ಬೋದು. ಆ ಓದಿದ್ದೆಲ್ಲ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಎಕ್ಸಾಮ್ ಟೈಮಲ್ಲಿ ನಿಮಗೆ ಗೊಂದಲಗಳಿಲ್ದಂಗೆ ನೀವು ಆನ್ಸರ್ ಬರಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬ ಉಪಕಾರಿಯಾಗುತ್ತೆ. ಇವೆಲ್ಲವೂ ಕೂಡ ತುಂಬ ಅಧ್ಯಯನಗಳಲ್ಲಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬಂದಿರತಕ್ಕಂಥ ಉಪಾಯಗಳು. ದಯವಿಟ್ಟು ಇವುಗಳನ್ನು ಅಳವಡಿಸ್ಕೊಂಡು ಸಕ್ಸಸ್ಫುಲ್ಲಾಗಿ ಪರೀಕ್ಷೆಗಳನ್ನು ಎದುರಿಸಿ ಗೆದ್ದು ಬನ್ನಿ. ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.